ಎವ್ರಿವನ್, ಎಲ್ರಿಗೂ ವೆಜ್ ಡೇಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಇಲ್ಲಿ ತುಂಬ ಈಸಿಯಾಗಿ ಸಾಂಬಾರ್ ಪೌಡರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಬಿಡೋ ಹೊಸ ಹೊಸ ರೆಸಿಪಿಗಳೆಲ್ಲ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ, ನೀವು ಟ್ರೈ ಮಾಡ್ಬೋದು. ಈಗ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಒಂದು ಬಂಡಿ ತೊಗೊಂಡಿದ್ದೀನಿ, ಅದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಆಮೇಲೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ, ಆಮೇಲೆ 1/4 ಸ್ಪೂನ್ ಆಗೋಷ್ಟು ಇಂಗು. ಇದನ್ನೆಲ್ಲ ಚೆನ್ನಾಗಿ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಹುರ್ಕೊಳ್ಬೇಕು. ಹುರ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ, ಫ್ಲೇವರ್ ಕೂಡ ತುಂಬ ಚೆನ್ನಾಗಾಗುತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡ್ಕೊಳ್ಳಿ, ನೋಟಿಫಿಕೇಷನಲ್ಲಿ ಬರುತ್ತೆ. 1/4 kg ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಅಂದರೆ ಧನಿಯಾ ಬೀಜ, ಅದನ್ನು ತೊಗೊಂಡಿದ್ದೀನಿ. ನಾನು ಇಲ್ಲಿ ಮೆಣಸಿನ್ಕಾಯಿಗೆ ಒಣ ಮೆಣಸು ಮೇಲೆ ಖಾರದ ಮೆಣಸು ಅಂದರೆ ಬ್ಯಾಡಗಿ ಮೆಣಸು ಮತ್ತು ಖಾರದ ಮೆಣಸು 2 ತೊಗೊಂಡಿದ್ದೀನಿ. ಆಮೇಲೆ 4 ಸ್ಪೂನ್ ಆಗೋಷ್ಟು ಜೀರಿಗೆ, ಲವಂಗ, ಒಂದು 15-20 ಲವಂಗ, ಒಂದು 15-20 ಬೋಳ್ಕಾಳು ಅಂದರೆ ಪೆಪ್ಪರ್ ಕಾಳು ಮೆಣಸು, ಇವೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಾಗುತ್ತೆ, ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ. ಈಗ ಆಮೇಲೆ ಒಂದು 6 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಈ ಕಡಲೆಬೇಳೆನೂ ಚೆನ್ನಾಗಿ ಎಣ್ಣೆ ಹಾಕಿ ಹುರ್ಕೊಳ್ಬೇಕು. ಎಣ್ಣೆ ಅಂದರೆ ಆಯಿಲ್, ಕೋಕೋನಟ್ ಆಯಿಲ್ ತೊಗೊಳ್ಳಿ ನೀವು, ನಾನು ಅದನ್ನೇ ತೊಗೊಂಡಿದ್ದೀನಿ, ಅದನ್ನೇ ಯೂಸ್ ಮಾಡೋದು. ಇದನ್ನ ಹಾಕಿ ಚೆನ್ನಾಗಿ ಕೆಂಪಾಗೋ ತನಕ ಹುರ್ಕೊಳ್ಬೇಕು. ಅದಾದಮೇಲೆ ಸಾಸಿವೆ, ಎಳ್ಳು ಎಲ್ಲ ಹಾಕ್ಕೊಳ್ಬೇಕು. ಸಾಸಿವೆ ಒಂದು 2 ಸ್ಪೂನ್ ಆಗೋಷ್ಟು ಸಾಸಿವೆ, ಒಂದು 6 ಟೇಬಲ್ ಸ್ಪೂನ್ ಆಗೋಷ್ಟು ಎಳ್ಳು, ಅದನ್ನೆಲ್ಲ ಇದು ತೆಗೆದಿಟ್ಕೊಳ್ಬೇಕು. ಕಡಲೆಬೇಳೆ ತೆಗೆದಿಟ್ಕೊಳ್ಬೇಕು ಸೈಡಲ್ಲಿ. ಅದೆಲ್ಲ ಹಾಕಿ ಹುರ್ಕೊಳ್ಬೇಕು. ಎಲ್ಲ ಸಪ್ರೇಟ್ ಹುರಿದಿದ್ದೀನಿ. ಈಗ ನೋಡಿ, ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ನೀವು ಇದೆಲ್ಲ ಸಪ್ರೇಟ್ ಹುರ್ಕೊಳ್ಬೇಕು ಫ್ರೆಂಡ್ಸ್. ಕಡಲೆಬೇಳೆ ಅಂತೂ ಎಲ್ಲದ್ರ ಸಂದಿಗೆ ಸೇರಿಸಲೇಬಾರು, ಅದು ಸಪ್ರೇಟ್ ಹುರ್ಕೊಳ್ಬೇಕು. ಇದು ಅಷ್ಟೇ, ಇದು ಸಪ್ರೇಟಾಗಿ ಹುರ್ಕೊಳ್ಬೇಕು. ಯಾಕೆಂದರೆ ಬೇಗ ಹುರಿದ್ಬಿಡುತ್ತೆ ಅಲ್ವಾ, ಹಾಗಾಗಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಹುರಿಲಿಕ್ಕೆ ಆಗಲ್ಲ. ಆಮೇಲೆ ಒಂದು ಮುಷ್ಟಿ ಆಗೋಷ್ಟು ಕರಿಬೇವು ತೊಗೊಂಡಿದ್ದೀನಿ. ಈ ಕರಿಬೇವು ಕೂಡ ಚೆನ್ನಾಗಿ ಹುರ್ಕೊಳ್ಳಿ ಪಟ ಅಂದಮೇಲೆ. ಆಮೇಲೆ 1/4 kg ಆಗೋಷ್ಟು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ, ಧನಿಯಾ ಬೀಜ, ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ನೀವು ಖಾರಕ್ಕೆ ಮಾತ್ರ ಮೆಣಸಿನ್ಕಾಯಿ ನೋಡಿಕೊಂಡು ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೀವು ಸಾಂಬಾರು ಮಾಡುವಾಗ ಬೇಕಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಮೊದಲೇ ಮೆಣಸಿನ್ಕಾಯಿನ ಹುರಿದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡು ಒಂದು ಸಲ ಬಿಸಿ ಮಾಡ್ಕೊಳ್ಳಿ. ಕೊತ್ತಂಬರಿ ಬೀಜ ಕೆಂಪಾಗುತ್ತೆ, ಫ್ರೈ ಆಗಿದೆ ಅಲ್ವಾ, ಹಾಗಾಗಿ ಮೇಲಿಂದ 2 ಸ್ಪೂನ್ ಆಗೋಷ್ಟು ಹಾಕಿ ಬಿಸಿ ಮಾಡ್ಕೊಂಡ್ರೆ ಆಯಿತು. ಈಗ ನೋಡಿ, ಇದೆಲ್ಲ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ, ಇದನ್ನೆಲ್ಲ ಹಾಕಿ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮಿಕ್ಸ್ ಮಾಡಿ ಬಂಡೀಲಿ ಹಾಗೆ ಮುಚ್ಚಿಡಿ, ಒಂದು ಸ್ವಲ್ಪ ಹೊತ್ತು ಮುಚ್ಚಿಡಿ, ಫುಲ್ಲು ತಣ್ಣಗೆ ತಣಿಯೋಷ್ಟು ಮುಚ್ಚಿಡಿ. ಅದು ಚೆನ್ನಾಗಿ ಗರಮ್ ಆಗಿರುತ್ತೆ ಮೆಣಸಿನ್ಕಾಯಿ, ಆಮೇಲೆ ಇದೆಲ್ಲ ಹುರಿದಿರ್ತೀವಲ್ವ, ಅದೆಲ್ಲ ಚೆನ್ನಾಗಿ ಗರ್ಗರಿಯಾಗಿರುತ್ತೆ. ಕರೆಂಟ್ ಇಲ್ಲ ಅಂದರೆ ಇವತ್ತು ಹೇಗಪ್ಪ ಸಾಂಬಾರು ಮಾಡೋದು ಅಂತ ತಲೆಬಿಸಿ ಮಾಡ್ಕೊಳ್ಳೋದೇ ಬೇಡ. ಈ ಥರ ಒಂದು ಸಾಂಬಾರು ಪೌಡರ್ ಮಾಡಿಟ್ಕೊಂಡ್ರೆ ನಾವು ಕರೆಂಟ್ ಇಲ್ಲ ಅಂದರೂ ದಿಢೀರಾಗಿ ಮಾಡ್ಬೋದು. ಹೋಳುಬೇಳೆ ಬೇಯಿಸ್ಕೊಂಡ್ರೆ ಆಯಿತು, ಸಾಂಬಾರು ಪೌಡರ್ ಹಾಕಿದ್ರೆ ಆಯಿತು, ಕುಚ್ಕೊಂಡ್ರೆ ಆಯಿತು, ತುಂಬ ಚೆನ್ನಾಗಿ ದಿಢೀರಾಗಿ ಆಗಿಬಿಡುತ್ತೆ. ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ವೀಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.